ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಜಿತ್ ಹೇಳ್ತಾ ಇರ್ತಾರೆ, ದೇವಿಯಾನಿ ಹಾಗೆ ಶಾಕಾಗಿ ನೋಡ್ತಾ ಇರ್ತಾರೆ. ಅತ್ತೆ ಅಂಜನಾ ಏನೋ ಹೇಳ್ತಾ ಇದ್ರು, ಮನಸ್ವಿನಿ ಬಗ್ಗೆ ಏನು ಅಂತ ಕೇಳೋಣ ಅಂತ ಬಂದೆ. ನನಗೆ ಅವತ್ತಿಂದಲೂ ಸಹ ಅನುಮಾನ ಇದೆ, ಅಶ್ವಿನಿ ಮನಸ್ವಿನಿ ಅಲ್ಲ. ಅದಕ್ಕೆ ನಾನು ಅಂಜನನ ಹತ್ರ ಮಾತಾಡಿದರೆ ಕ್ಲಿಯರ್ ಆಗಿ ಎಲ್ಲದೂ ಸಹ ಅರ್ಥ ಆಗುತ್ತೆ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಅವಾಗ ದೇವಿಯಾನಿ ಹಾಗೆ ಶಾಕ್ ಆಗಿ ಅಜಿತ್ನ ನೋಡ್ತಾ ಇರ್ತಾರೆ. ಅವಾಗ ಅಜಿತ್ ಹೇಳ್ತಾ ಇರ್ತಾರೆ, ಅಂಜುನ ಹತ್ರ ನಾನು ಮಾತಾಡಿದರೆ ಎಲ್ಲದೂ ಸಹ ನನಗೆ ಅರ್ಥ ಆಗುತ್ತೆ. ಅವಳು ಏನು ಹೇಳ್ತಾ ಇದ್ದಾಳೋ ಅದು ನನಗೆ ಅರ್ಥ ಆಗುತ್ತೆ ಅತ್ತೆ, ಸ್ವಲ್ಪ ಮಾತಾಡ್ಬೋದಾ? ಇಫ್ ಯು ಡೋಂಟ್ ಮೈಂಡ್, ನೀವೇನು ಬೇಜಾರು ಮಾಡ್ಕೊಳಲ್ವ ಅಂತ ಅಜಿತ್ ಕೇಳ್ತಾ ಇರ್ಬೇಕಾದ್ರೆ ದೇವಿಯಾನಿ ಹೇಳ್ತಾರೆ, ಅವರಿಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಅಜಿತ್, ಹಾಗೇನೂ ಇಲ್ಲ, ಮಾತಾಡ್ಬೋದು. ಆದರೆ ಏನು ಗೊತ್ತಪ್ಪ, ನಿನಗೆ ಗೊತ್ತಲ್ವಾ, ಅಂಜು ಕುಡ್ದಿದ್ದ ಮತ್ತಲ್ಲಿ ಏನು ಬೇಕು ಅದನ್ನೇ ಎಲ್ಲ ಮಾತಾಡ್ತಾ ಇರ್ತಾಳೆ. ಅದನ್ನು ನೀನು ನಂಬ್ತೀಯಲ್ಲ, ಹೋಗಿ ಹೋಗಿ ಅವಳ ಜೊತೆ ಏನು ಮಾತಾಡ್ತೀಯ? ನಿನ್ನನ್ನು ಅವಳು ಮರೆಯೋಕ್ಕಾಗ್ದಲೇ ಒದ್ದಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಭೂಮಿನ ಏನಾದರೂ ಮಾಡಿ ಡಿಸ್ಟರ್ಬ್ ಮಾಡಬೇಕು ಅಂತ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ದೇವಿಯಾನಿ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾರೆ, ಇಲ್ಲ ಅತ್ತೆ, ಅಂಜು ಹೇಳಿದ್ದು ಕರೆಕ್ಟಾಗೇ ಇದೆ. ಅವಳ ಮಾತಲ್ಲಿ ಏನೋ ನಿಜ ಇದೆ ಆಯಿತಾ. ನನಗೆ ಯಾಕೋ ಈ ಥರ ಅನ್ನಿಸ್ತಿಲ್ಲ, ಅವಳು ನಿಜನ ಹೇಳ್ತಾ ಇದ್ದಾಳೆ ಅಂತ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ ದೇವಿಯಾನಿಗೆ ಫುಲ್ ಶಾಕ್ ಆಗಿ ಹಾಗೆ ಅಜಿತ್ನ ನೋಡ್ತಾ ನಿಂತ್ಕೊಬಿಡ್ತಾರೆ. ಮತ್ತೆ ದೇವಿಯಾನಿ ಅಜಿತ್ ಕೇಳ್ತಾ ಇರ್ತಾರೆ, ಹೋಗಿ ಹೋಗಿ ನೀನು ಇವಳ ಮಾತನ್ನ ನಂಬ್ತಾ ಇದೆಯಲ್ಲ. ಅಲ್ಲ, ಯಾರಾದರೂ ಸಹ ದಾರಿಲೋಗೋರು ಬಂದು ನಾನು ಮನಸ್ವಿನಿ ಅಂತ ನಮ್ಮ ಮನೆಗೆ ಬಂದು ಹೇಳೋಕ್ಕಾಗುತ್ತಾ ಅಜಿತ್? ಇಲ್ಲ ತಾನೇ. ನನಗೂ 100% ಗ್ಯಾರಂಟಿ ಇದೆ, ಈ ಅಶ್ವಿನಿನೇ ಮನಸ್ವಿನಿ ಅಂತ ನಾನು ಸಹ ಒಪ್ಕೊಂಡಿದ್ದೀನಿ, ಮನೆಯವರೆಲ್ಲರೂ ಸಹ ಒಪ್ಕೊಂಡಿದ್ದಾರೆ. ಅಲ್ಲದೆ ಶ್ರವಣ್ ಭಾವನ್ಗೂ ಸಹ ಗೊತ್ತಾಗಿದೆ ಅಲ್ವಾ ಇವಳೇ ನನ್ನ ಮನಸ್ವಿನಿ ಅಂತ. ಅಂದಮೇಲೆ ನೀನೊಬ್ಬ ಯಾಕೋ ಈ ಥರ ಇದೆಯಾ? ನೀನು ಅದನ್ನು ಒಪ್ಕೊಂಡು ರಿಲ್ಯಾಕ್ಸ್ ಆಗಿರು, ಈ ಟೆನ್ಷನ್ ಎಲ್ಲ ಬೇಡ ಅನ್ಬೇಕಾದ್ರೆ ಹಾಗೆ ಮುಗುಳ್ನಗೆ ಮಾಡುತ್ತಾ ಅಜಿತ್ ಅವರು ಸರಿ ಸರಿ ಆಯಿತು ಅಂದಾಗ, ನೋಡಿಲ್ಲಿ ಯಾವ ಥರ ಕುಡಿದು ಮಲಗಿದ್ದಾಳೆ, ನೀನು ಇವಳ ಜೊತೆ ಮಾತಾಡ್ತೀಯ ಅಂತ ದೇವಿಯನ್ನವರು ಹೇಳ್ತಾ ಇರ್ತಾರೆ. ಸರಿ ಅತ್ತೆ, ಆಯಿತು, ಮಲ್ಕೊಳ್ಳಿ ಆಯಿತಾ, ಗುಡ್ ನೈಟ್ ಅಂದ್ಬಿಟ್ಟು ಈ ಕಡೆ ಅಜಿತ್ ಅವರು ಹೋಗ್ತಾ ಇರ್ತಾರೆ. ದೇವಿಯಾನಿ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ರೂಮಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ. ಆಗ ಭೂಮಿ ಅವ್ರು ಹೇಳ್ತಾ ಇರ್ತಾರೆ, ಅಲ್ಲ, ಅಂಜನಾ ಕುಡ್ದಿದ್ದಂತೂ ನಿಜ ಸಾಹೇಬ್ರೆ, ಆದರೆ ಕುಡ್ದಿದ್ದ ಮತ್ತಲ್ಲಿ ಈ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ನಿಜ ಹೇಳಿದ್ದಂತೂ ನಿಜ ಅಂತ ನನಗೆ ಅನ್ನಿಸ್ತಿದೆ. ಯಾಕೆಂದರೆ ಕುಡ್ದಿದ್ದವ್ರು ಯಾವತ್ತೂ ಸಹ ನಿಜ ಹೇಳ್ತಾರೆ ಅಲ್ವಾ ಅಂತ ಅಂದಾಗ ಅಜಿತ್ ಅವರು ಹೇಳ್ತಾ ಇರ್ತಾರೆ, ಹಾಗಾದರೆ ನಮ್ಮ ಅತ್ತೆನೂ ಸಹ ಸುಳ್ಳು ಹೇಳ್ತಾರೆ ಅಂತ ನಿನಗೆ ಅನಿಸುತ್ತಾ? ಹಾಗಿದ್ರೆ ಅತ್ತೆ ಹೇಳಿದ್ದೆಲ್ಲ ಸುಳ್ಳ ಭೂಮಿ ಅಂತ ಅಂದಾಗ, ಚೆ ಆ ಥರ ಇಲ್ಲ, ದೇವಿಯಾನಿ ಅಮ್ಮವ್ರು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಭೂಮಿ ಹೇಳ್ತಿರುವಾಗ ಅಜಿತ್ ಹೇಳ್ತಾರೆ, ಹಾಗಾದರೆ ನಿಜ ಏನಿರ್ಬೋದು ಭೂಮಿ ಅಂತ ಅಂದಾಗ, ನಮಗೆ ಗೊತ್ತಿಲ್ಲದಿರೋ ವಿಷಯ ಏನೋ ಸಹ ಅಶ್ವಿನಿ ಬಗ್ಗೆ ಅಂಜನಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ, ಅದನ್ನು ಹೇಳೋಕ್ಕೆ ಅವರು ಟ್ರೈ ಮಾಡಿದ್ದಾರೆ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಅವಾಗ ಅಜಿತ್ ಹೇಳ್ತಾರೆ, ಏನಾಗಿರ್ಬೋದು ಇನ್ನೇನು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮತ್ತೆ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾರೆ, ಈಗೇನಾದರೂ ಆಗಿರ್ಬೋದು ಅಂದಾಗ, ಏನಾಗಿರ್ಬೋದು ಸಾಹೇಬ್ರೆ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ, ಯಾಕೆ ನಮ್ಮ ಅಂಜನನೇ ಯಾಕೆ ಅಶ್ವಿನಿನ ಮನಸ್ವಿನಿ ಆಗಿ ನಾಟಕ ಮಾಡುವಂಥ ಈ ಮನೆಗೆ ಕಳಿಸಿರಬಾರ್ದು, ಅದೇ ರೀತಿ ನನಗೆ ಯಾಕೋ ಡೌಟ್ ಬರ್ತಾ ಇದೆ ಅಂತ ಹೇಳಿದಾಗ ಆಶ್ಚರ್ಯವಾಗಿ ಭೂಮಿನೂ ಸಹ ನಿಂತ್ಕೊಬಿಡ್ತಾರೆ. ಅದಕ್ಕೆ ಅಜಿತ್ ಹೇಳ್ತಾ ಇರ್ತಾರೆ, ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ದಿನ ನನ್ನನ್ನು ಮದುವೆ ಆಗಬೇಕು ಅಂತ ಈ ಅಶ್ವಿನಿ ಬಂದಿದ್ಲಲ್ವಾ, ಅದಕ್ಕೋಸ್ಕರ ಏನಾದರೂ ಹೊಟ್ಟೆ ಉರಿ ಹತ್ಕೊಂಡು ಈ ಅಂಜನಾ ನನ್ನ ಇದಕ್ಕೆ ಇವಳು ಈ ಥರ ಮಾಡ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ಅವರಿಬ್ಬರಿಗೆ ಏನಾದ್ರು ಬೆಂಕಿ ಹತ್ಕೊಬಿಟ್ಟು ನಿನ್ನ ಮುಂದೆ ನಿಜ ಹೇಳಬೇಕು ಅಂತ ಈ ಥರ ಎಣ್ಣೆ ಬಂದು ಅಂಜನಾ ಹೇಳ್ತಾ ಇರ್ಬೋದಲ್ವಾ, ಅವಳು ಹೇಳಿದ್ದೆಲ್ಲ ಸಹ ನಿಜ ಇರ್ಬೋದಲ್ವ ಅಂತ ಅಜಿತ್ ಅವರು ಭೂಮಿಗೆ ಹೇಳ್ತಾ ಇರ್ತಾರೆ. ಅವಾಗ ಭೂಮಿ ಹೇಳ್ತಾ ಇರ್ತಾರೆ, ಚೇ ಅಂಜಿನವ್ರು ಯಾಕೆ ಈ ಥರ ಮಾಡ್ತಾರೆ, ಅವರು ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ ಅಂತ ಅಂದಾಗ, ಹೌದಾ, ನನಗೂ ಯಾಕೋ ಅನಿಸುತ್ತೆ, ನೋಡೋಣ, ಇರಲಿ ಬಿಡು, ಬೆಳಗ್ಗೆ ಆಗಲಿ ಆಯಿತಾ, ಆಮೇಲೆ ಅಂಜನನ್ನು ಸಪ್ರೇಟಾಗಿ ನಾನು ಕರೆದ್ಬಿಟ್ಟು ಏನು ಅಂತ ವಿಚಾರಿಸ್ಕೊಬಿಟ್ಟು ಆಮೇಲೆ ನಾನು ಡಿಸಿಷನ್ಗೆ ಬರ್ತೀನಿ ಅಂತ ಇಲ್ಲಿ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ದೇವಿಯಾನಿ ಅವರು ಮನಸ್ವಿನಿಗೆ ಕಾಲ್ ಮಾಡಿ ನಡೆದಿದ್ದ ವಿಷಯನೆಲ್ಲ ಸಹ ಹೇಳ್ತಾ ಇರ್ತಾರೆ. ಅವಾಗ ಮನಸ್ವಿನಿ ಹೇಳ್ತಾ ಇರ್ತಾರೆ, ಓ ಮೈ ಗಾಡ್, ಏನು ಮೇಡಮ್ ನೀವು ಈ ಥರ ಹೇಳ್ತಾ ಇದ್ದೀರಾ, ನೀವು ಯಾಕೆ ಅಂಜನನ ಹತ್ರ ನಾನೇ ನಿಜವಾದ ಮನಸ್ವಿನಿ ಅಲ್ಲ, ನಾನು ಡೂಪ್ಲಿಕೇಟ್ ಅಂತ ನೀವು ಹೇಳಿ ತಪ್ಪು ಮಾಡಿದ್ರಿ, ಅದಕ್ಕೆ ಇವಾಗೆಲ್ಲ ನಿಮ್ಮನ್ನೇ ಈ ಥರ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಏನು ಮಾಡಲಿ, ನಾನು ಅವತ್ತಿನ ಪರಿಸ್ಥಿತಿ ಆ ಥರ ಇತ್ತು, ಅದಕ್ಕೋಸ್ಕರ ನನ್ನ ಮಗಳಿಗೆ ನಾನು ನಿಜ ಹೇಳಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ. ನೀವೇನೋ ನಿಜ ಹೇಳಿದ್ರಿ ಆಯಿತಾ, ಆದರೆ ಇವತ್ತು ನಿಮ್ಮ ಮಗಳು ಬೀದಿಗೆ ತಂದುಬಿಡ್ತಿದ್ಲಲ್ಲ ಅಂದಾಗ, ಏನು ಮಾತಾಡ್ತಿದ್ಯಾ ಅಶ್ವಿನಿ ಅಂತ ದೇವಿಯಾನಿಯವರು ಹೇಳ್ತಾ ಇರ್ತಾರೆ. ಇನ್ನೇನು ಮಾಡಲಿ ಮೇಡಮ್, ಈ ಥರ ಮಾಡಿದರೆ ಎಲ್ಲರಿಗೂ ಸಹ ಡೌಟ್ ಬರಲ್ವಾ, ಹೋಗ್ಬಿಟ್ಟು ಭೂಮಿ ಮುಂದೆ ನಿಜವಾದ ಮನಸ್ವಿನಿ ಇವಳಲ್ಲ, ನನಗೆ ಯಾರು ಅಂತಲೂ ಸಹ ಗೊತ್ತು ಅಂತ ಅಂಜನಾ ಹೇಳಿದಾಳೆ
ಇದ್ದಾಳಲ್ವ, ಆ ಸಮಯದಲ್ಲಿ ಏನಾದರೂ ಸಹ ಅಜಿತ್ ಇದ್ದಿದ್ರೆ ಏನಾಗ್ತಿತ್ತು ಅಂತ ನೀವು ಯೋಚನೆ ಮಾಡಿದ್ದೀರಾ ಅಂತ ಆ ಕಡೆಯಿಂದ ಮನಸ್ವಿನಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ದೇವ್ಯಾನಿ ಹೇಳ್ತಾ ಇರ್ತಾರೆ, ಹೌದು ಏನಾದರೂ ಸಹ ಅಜಿತ್ ಇದ್ದಿದ್ರೆ ನಮ್ಮ ಕತೆ ಅಷ್ಟೇ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಉಸಿರು ಬಿಡ್ತಾ ಇರ್ತಾರೆ. ಏನಾದರೂ ಅಲ್ಲಿ ಅಜಿತ್ ಇದ್ದಿದ್ರೆ ಬಿಡ್ತಲೇ ಇರಲಿಲ್ಲ, ನಿಲ್ಲಕ್ಕೂ ಸಹ ಕೂರಕ್ಕೂ ಅಂಜನನ ಬಿಡ್ತಾ ಇರಲಿಲ್ಲ, ಹೇಗಾದರೂ ಮಾಡಿ ಸತ್ಯನ ಹೊರಗೆ ತೆಗಿತಾ ಇದ್ದ ಅಂತ ದೇವ್ಯಾನಿ ಹೇಳ್ಬೇಕಾದ್ರೆ, ಹೌದು ತಾನೇ ಅದೇ ರೀತಿ ಮಾಡ್ತಾ ಇದ್ದ ತಾನೇ ಅಜಿತ್ತು, ಅಂದಮೇಲೆ ನಿಮ್ಮ ಮಗಳಿಗೆ ಏನಾದರೂ ಬುದ್ಧಿ ಕಲಿಸಿ ಮೇಡಮ್ ಅಂತ ಈ ಕಡೆ ಮನಸ್ವಿನಿ ಹೇಳ್ತಾ ಇರಬೇಕಾದ್ರೆ, ಇವಾಗ ಕುಡಿದ್ಬಿಟ್ಟು ಮಲಗಿದ್ದಾಳೆ, ಬೆಳಿಗ್ಗೆ ಎದ್ದಾಳಿ 2-4ನ ಬಿಟ್ಬಿಟ್ಟು ಒದೆ ಅವಳಿಗೆ, ಆಮೇಲೆ ಅವಳ ಬಾಯಿನೂ ಸಹ ಬಿಗಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮನಸ್ವಿನಿ ಹೇಳ್ತಾ ಇರ್ತಾರೆ, ಅಲ್ಲ ಮೇಡಮ್ ಏನು ಗೊತ್ತಾ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ನನಗೆ ಅನಿಸುತ್ತೆ, ನನ್ನ ಹತ್ರ ಒಂದು ಐಡಿಯಾ ಇದೆ, ನಿಮಗೆ ಬೇಕಾದರೆ ಎಲ್ಲ ಅಂದಾಗ, ಸರಿ ಆಯಿತು ಹೇಳು ಅದೇನು, ನಾನೇ ತಾನೇ ಡಿಸಿಷನ್ ತೊಗೊಳ್ಳೋದು ಅಂತ ಈ ಕಡೆ ದೇವ್ಯಾನಿ ಕೇಳ್ತಾ ಇರಬೇಕಾದ್ರೆ ಆ ಕಡೆ ಮನಸ್ವಿನಿ ಹೇಳ್ತಾರೆ, ಪರ್ಮನೆಂಟಾಗಿ ಇವ್ರನ್ನ ಫಾರಿನಿಗೆ ಕಳಿಸ್ಬಿಡಿ ಅಂತ ಅಂದಾಗ ದೇವ್ಯಾನಿಗೆ ಶಾಕ್ ಆಗಿ, ವಾಟ್ ಏನು ಹೇಳ್ತಾ ಇದೆಯಾ ಮನಸ್ವಿನಿ ಅಂತ ಹೇಳ್ತಾ ಇರ್ತಾರೆ. ಹೌದು ಮೇಡಮ್, ನನ್ನ ಬಗ್ಗೆ ಅವರಿಗೆ ಇನ್ಸೆಕ್ಯೂರ್ ಫೀಲ್ ಇದೆ, ಹೀಗೆ ಇದ್ದರೆ ಒಂದಲ್ಲ ಒಂದು ದಿನ ನಿಜ ಏನು ಅಂತ ಹೇಳ್ಬಿಡ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಫಾರಿನ್ಗೆ ಕಳಿಸ್ಬಿಡಿ ಅಂತ ಈ ಕಡೆ ಮನಸ್ವಿನಿ. ಹಾಗೆ ದೇವ್ಯಾನಿ ಸಹ ಶಾಕ್ ಆಗಿ ಆಶ್ಚರ್ಯವಾಗಿ ಅವ್ರ ಮಾತನ್ನ ಕೇಳಿಸ್ಕೊತಾ ಇರ್ತಾರೆ. ಮತ್ತೆ ಪುನಃ ಮನಸ್ವಿನಿ ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ಒಂದಲ್ಲ ಒಂದು ದಿನ ಭೂಮಿನೇ ನಿಜವಾದ ಮನಸ್ವಿನಿ ಅಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ ಆಯಿತಾ, ಆಮೇಲೆ ನಿಮಗೆ ಗೊತ್ತಲ್ಲ, ನನಗೇನು, ನಾನು ದುಡ್ಡು ಕೊಡ್ತೀರಾ, ನಾನು ಫೀಸ್ ಕೊಡ್ತೀರಾ, ನಾನು ತಗೊಂಡು ಹೋಗ್ತೀನಿ, ಆದರೆ ನೀವು ಸಹ ಗಂಟು ಮುಟ್ಟೋ ಕಟ್ಟೋ ಸಮಯ ಬಂದೇ ಬಿಡುತ್ತೆ ನೋಡಿ, ಏನು ಯೋಚನೆ ಮಾಡಿ ಅಂತ ಅಂದಾಗ ಅವಳಿಗೆ ಶಾಕ್ ಆಗಿಬಿಟ್ಟು, ನೋ ಆ ಥರ ಎಲ್ಲ ಆಗಬಾರ್ದು ಅಂತ ಈ ಕಡೆ ದೇವಿಯನವರು ಟೆನ್ಷನ್ ಮಾಡಿಕೊಂಡು ಮನಸ್ವಿನಿಯವ್ರಿಗೆ ಹೇಳ್ತಾ ಇರ್ತಾರೆ. ಆ ಕಡೆಯಿಂದ ಮನಸ್ವಿನಿ ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ನಾವು ಉಳಿಬೇಕು ನೀವು ಉಳಿಬೇಕು ಅಂತ ಅಂದರೆ ಮೊದಲು ನಿಮ್ಮ ಮಗಳನ್ನ ಫಾರಿನಿಗೆ ಕಳಿಸಿ, ಆವಾಗ ಎಲ್ಲ ಟೆನ್ಷನ್ನು ಸಹ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಆದರೆ ಈ ಕಡೆ ದೇವ್ಯಾನಿಗೆ ತುಂಬ ಟೆನ್ಷನ್ ಆಗಿಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗ್ದಲೇ ಹಾಗೆ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಈ ಕಡೆ ಬೆಳಗಾಗುತ್ತೆ, ಎಲ್ಲರೂ ಸಹ ಮನೆಯವ್ರನ್ನ ಕರೆದ್ಬಿಟ್ಟು ದೇವ್ಯಾನಿಯವರು ಹೇಳ್ತಾ ಇರ್ತಾರೆ ಫಾರಿನ್ಗೆ ಕಳಿಸ್ತೀನಿ ಅಂತ. ಅವಾಗ ಅಜ್ಜಿ ಹೇಳ್ತಾ ಇರ್ತಾರೆ, ಏನು ಹೇಳ್ತಾ ಇದೆಯಾ ದೇವ್ಯಾನಿ, ನಿನಗೆ ತಲೆ ಕೆಟ್ಟಿದೆಯಾ, ಮತ್ತೆ ಯಾಕೆ ನಮ್ಮ ಮಂಜುನ ಫಾರಿನ್ಗೆ ಕಳಿಸ್ತೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಬರ್ತಾರೆ. ಅವರು ಸಹ ಕೇಳ್ಕೊತಾರೆ, ಏನು ಮಾಡಲಿ ಅತ್ತೆ, ಅವಳಿಗೂ ಸಹ ಸ್ವಲ್ಪ ಚೇಂಜ್ ಬೇಕಲ್ವಾ, ಏನೇನೋ ಮಾತಾಡ್ತಾಳೆ, ಹೇಗೇಗೋ ಆಡ್ತಾಳೆ, ಅಜಿತ್ನ ಮರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ಸೊ ಒಂದು ಕೋರ್ಸ್ ಮಾಡೋಕ್ಕೆ ಹೇಳಿದ್ದೀನಿ, 6 ತಿಂಗಳು ಅದನ್ನು ಕೋರ್ಸ್ ಮುಗಿಸಿ ವಾಪಸ್ ಬರ್ತಾಳೆ, ಅಲ್ಲಿವರೆಗೂ ಸಹ ಅವಳ ಮೈಂಡ್ ಚೇಂಜ್ ಆದರೂ ಆಗ್ಬೋದು, ಆಮೇಲೆ ನಾವು ಒಂದು ಒಳ್ಳೆ ಹುಡುಗನ್ನ ನೋಡಿಬಿಟ್ಟು ಮದುವೆ ಮಾಡ್ಬೋದಲ್ವಾ, ಅಷ್ಟೊತ್ತಿಗೆ ಸರಿ ಆಗ್ಬೋದೇನೋ ಅಂತ ನನಗೆ ಆಸೆ ಅಷ್ಟೇ ಅತ್ತೆ ಅಂತ ದೇವ್ಯಾನಿಯವರು ಹೇಳ್ತಾ ಇರ್ತಾರೆ. ಅವಾಗ ರಾಮಣ್ಣ ಹೇಳ್ತಾ ಇರ್ತಾರೆ, ದೇವ್ಯಾನಿ ಸ್ವೀಟಿ ಹೋಗ್ತಾಳ, ಇದಕ್ಕೆಲ್ಲ ಒಪ್ಪಿದಾಳ ಅಂತ ಕೇಳ್ತಾ ಇರಬೇಕಾದ್ರೆ, ಹೇಗೋ ಒಪ್ಸಿದ್ದೀನಿ ಅಣ್ಣ ಅಂತ ದೇವ್ಯಾನಿ ಹೇಳ್ತಾ ಇರ್ತಾರೆ. ಈ ಕಡೆ ಅಜ್ಜಿಯವರು ಬೇಜಾರಾಗಿದೆ ನನಗೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ದೇವ್ಯಾನಿ ಹೇಳ್ತಾ ಇರ್ತಾರೆ, ನೋಡಿ ಬೇಜಾರು ಮಾಡ್ಕೋಬೇಡಿ ಆಯಿತಾ, ಈ ವಿಷಯದಲ್ಲಿ ನೀವು ಸಹ ಒಪ್ಕೋಬೇಕು ಅತ್ತೆ, ನನ್ನನ್ನೇನು ಕೇಳಂಗಿಲ್ಲ ಅಂತ ಅಂದಾಗ ರಾಮಣ್ಣನವರು ಹೇಳ್ತಾ ಇರ್ತಾರೆ, ಪಾಪ ಅವಳನ್ನ ಅಲ್ಲಿಂದ ಫಾರಿನಿಂದ ಕರೆಸಿದ್ವಿ ಮದುವೆ ಮಾಡಬೇಕು ಅಂತ, ಈಗೆಲ್ಲ ಆಯಿತು, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್, ಅಪ್ಪ ಸುಮ್ಮನೆ ಇರಿ, ಎಲ್ಲದಕ್ಕೂ ಸಹ ಭೂಮಿನೇ ಕಾರಣ ಅಂತ ನೀವು ಹೇಳ್ಬೇಡಿ ಆಯಿತಾ, ಮೋರೋವರ್ ನನಗೆ ಅಂಜನನ ಮೇಲೆ ಯಾವುದೇ ರೀತಿ ಸಹ ಪ್ರೀತಿ ಇಲ್ಲ, ನೀವೇ ಸಹ ಅವಳನ್ನ ಫಾರಿನಿಂದ ಕರೆಸಿದ್ದು, ನಾವಿಬ್ಬರು ಜೊತೆಗೆ ಬೆಳೆದಿದ್ದೀವಿ, ಒಂದೇ ಒಂದು ಕಾರಣಕ್ಕೆ ಮದುವೆ ಆಗಬೇಕು ಅಂತ ಏನಿಲ್ವಲ್ಲ, ನಾನೇನಾದರೂ ಯಾವತ್ತಾದರೂ ನಿಮಗೆ ಹೇಳಿದ್ನ ಅಂತ ಕೋಪ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಸಂಗೀತ ಅವರು ಹೇಳ್ತಾ ಇರ್ತಾರೆ, ನೋಡು ಅಜಿತ್, ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ಹಳೆದನ್ನೆಲ್ಲ ಮತ್ತೆ ಯಾಕೆ ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಾ ಇದ್ದೀರಾ, ಇವಾಗ ಇಲ್ಲಿಗೆ ಬಿಟ್ಬಿಡಿ ಆಯಿತಾ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಸಂಗೀತ ಅವರು ಹೇಳ್ತಾ ಇರ್ತಾರೆ, ದೇವ್ಯಾನಿ ಹೇಳಿದೆ ಕರೆಕ್ಟು ಆಯಿತಾ, ಒಂದು 6 ತಿಂಗಳು ಫಾರಿನಲ್ಲೇ ಇರಲಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಈ ವಿಷಯ ಶ್ರವಣ್ಗೆ ಗೊತ್ತಾ ದೇವ್ಯಾನಿ ಹೋಗ್ತಾ ಇರೋದು ಅಂದಾಗ, ಭಾವನಿಗೂ ಹೇಳಿದ್ದೀನಿ ಅತ್ತೆ ಆಯಿತಾ, ಅವರು ಸಹ ಅಂಜನನ್ನ ನೋಡೋಕ್ಕೆ ಬರ್ತಾ ಇದ್ದಾರೆ, ತುಂಬ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳ್ತಾ ಇರ್ತಾರೆ. ಆವಾಗ ಅಜ್ಜಿ ಕಣ್ಣೀರು ಹಾಕ್ಕೊಂಡು, ಏನು ಮಾಡೋದು, ಒಂದು ಕಡೆ ಅಪ್ಪ ಅಮ್ಮನ್ನ ಕಳ್ಕೊಂಡು ಇಷ್ಟು ದಿನ ಆಶ್ರಮದಲ್ಲಿದ್ದಿದ್ದು, ಇವಾಗ ಮನೆಗೆ ಬಂದು ಸೇರ್ಕೊಂಡಿರೋ ಒಂದು ಹುಡುಗಿ ಆದರೆ, ಇನ್ನೊಂದು ಕಡೆ ಮದುವೆ ಮಾಡಬೇಕು ಅಂತ ನಾವು ಕರ್ಕೊಬಂದಿರೋ ಹುಡುಗಿ ಫಾರಿನ್ಗೆ ಮತ್ತೆ ಹೋಗ್ತಿದ್ದಾಳೆ ಅಂತ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಮತ್ತೆ ಸಂಗೀತ ಅವರು ಹೇಳ್ತಾ ಇರ್ತಾರೆ, ಅಮ್ಮ ಅದನ್ನೇ ಎಷ್ಟು ಅಂತ ಹೇಳ್ತೀಯಮ್ಮ, ಈಗಷ್ಟೇ ಅಜಿತ್ ಸುಮ್ಮನಾಗಿದ್ದಾನೆ ತಾನೇ, ಪುನಃ ಅದನ್ನೇ ನೀವು ಮಾತನ್ನ ಕೆಣಕಬೇಡಿ ಆಯಿತಾ, ಸುಮ್ಮನೆ ಬಿಟ್ಬಿಡಿ ಇಲ್ಲಿಗೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅಂಜನ ಮಲಗಿರ್ತಾರೆ. ಆವಾಗ ದೇವಿಯ
ಹನಿ ಬಂದುಬಿಟ್ಟು ಮುಖ ತಲೆ ಎಲ್ಲನೂ ಸಹ ಸವರ್ತಾ ಇರ್ತಾರೆ. ಆವಾಗ ಅಂಜನಾಗೆ ಎಚ್ಚರಿಕೆ ಆಗಿಬಿಟ್ಟು ಗುಡ್ ಮಾರ್ನಿಂಗ್ ಮಾಮ್ ಅಂತ ಹೇಳ್ತಾ ಇರ್ತಾರೆ. ಆವಾಗ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿಬಿಟ್ಟು ನಿನ್ನ ಮೊಬೈಲಿಗೆ ಒಂದು ಮೆಸೇಜ್ ಬಂದಿದೆ ನೋಡು ಅಂತ ದೇವಿಯನಿಯವರು ಹೇಳ್ತಾ ಇರಬೇಕಾದ್ರೆ ಅಂಜನಾ ಅದನ್ನು ಓಪನ್ ಮಾಡಿ ನೋಡ್ತಾರೆ. ಏನು ಮಾಮ್, ಕೆನಡಾಗೆ ಟಿಕೆಟ್ ಇದೆ ನನ್ನ ಹೆಸರಲ್ಲಿ, ಯಾಕೆ ಮಾಮ್ ನಾವೆಲ್ಲ ಟ್ರಿಪ್ ಹೋಗ್ತಿದ್ದೀವ ಅಂತ ಕೇಳ್ತಾ ಇರಬೇಕಾದ್ರೆ ನಾನಲ್ಲ ಬರ್ತಾ ಇರೋದು ನಿನ್ನ ಜೊತೆ, ನೀನೊಬ್ಬಳೇ ಹೋಗ್ತಾ ಇದೆಯಾ ಅಂದಾಗ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಳ್ತಾ ಇದ್ದೀರಾ ಮ್ಯಾಮ್ ಅಂದರೆ ನಿನ್ನನ್ನು ಕಳಿಸ್ತಾ ಇದ್ದೀನಿ ಅಂದಾಗ ಏನು ಮಾಮ್ ನನ್ನನ್ನು ಯಾಕೆ ಕಳಿಸ್ತಾ ಇದ್ದೀರಾ, ಅಂಥ ತಪ್ಪನ್ನ ನಾನು ಏನು ಮಾಡಿದೆ, ಮನೆ ಬಿಟ್ಟು ಹೋಗೋ ಅಂಥ ತಪ್ಪು ಏನು ಮಾಡಿದೆ ಅಂದಾಗ ನಿನ್ನೆ ಕುಡ್ದಿದ್ದ ಮತ್ತಲ್ಲಿ ಭೂಮಿ ಹತ್ರ ಹೋಗ್ಬಿಟ್ಟು ನೀನೇ ನಿಜವಾದ ಮನಸ್ವಿನಿ ಅಂತ ಹೇಳಕ್ಕೆ ಹೊರಟಿದ್ದೆ ಅಂದಾಗ ಶಾಕ್ ಆಗಿಬಿಟ್ಟು ಹಾಗೆ ಅಂಜನವರು ದೇವಿಯನ್ನು ನೋಡ್ತಾ ಇರ್ತಾರೆ. ಆವಾಗ ಏನು ಮಾಮ್ ನಾನು ಹೇಳ್ಬಿಟ್ನಾ ಅಂತ ಅಂದಾಗ ನಾನು ಬರೋದು 5 ನಿಮಿಷ ತಡವಾಗಿದ್ದರೂ ಸಹ ಹೇಳ್ಬಿಡ್ತಾ ಇದ್ದೆ ಅಂತ ಹೇಳ್ತಿರುವಾಗ ಸರಿ ಮಾಮ್ ನಾನು ಹೇಳಿಲ್ವಲ್ಲ, ಆದರೆ ಯಾಕೆ ನೀವು ಕಳಿಸ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಎಷ್ಟೋ ವಿಷಯಗಳನ್ನು ನನ್ನಲ್ಲೇ ನಾನು ಬಚ್ಚಿಟ್ಕೊಂಡಿದ್ದೆ, ಆದರೆ ನಿನ್ನ ಹತ್ರ ಇವಾಗ ಹೇಳಿ ನಾನು ತಪ್ಪು ಮಾಡಿದೆ, ನೀನು ಎಲ್ಲಿ ಎಲ್ಲರ ಮುಂದೆ ಅದನ್ನು ಹೇಳ್ಬಿಡ್ತೀಯ ಅಂತ ನನಗೆ ಭಯ ಆಗ್ತಿದೆ. ನಾನು ಇಷ್ಟು ವರ್ಷದಿಂದ ಎಲ್ಲ ಸೀಕ್ರೆಟ್ನು ಸಹ ಕಾಪಾಡ್ಕೊ ಬಂದಿದ್ದೀನಿ. ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನಾನು ಎಲ್ಲದನ್ನು ಸಹ ಮಾಡಿದೆ, ಆದರೆ ನೀನು ಯಾವ ಸೀಕ್ರೆಟ್ನು ಸಹ ನೀನು ಇಟ್ಕೊಳ್ಳಲ್ಲ, ಎಲ್ಲ ಮುಂದೆ ಬಾಯಿ ಬಿಟ್ಬಿಡ್ತೀಯ. ಅದಕ್ಕೋಸ್ಕರ ನೀನು ಕೆನಡಾಗೆ ಹೋಗ್ಬಿಡು, ಅಲ್ಲೇ ಚಿಲ್ಲಾಗಿ ಎಂಜಾಯ್ ಮಾಡು ನಿನ್ನ ಫ್ರೆಂಡ್ಸ್ ಜೊತೆ ಆಯಿತಾ. ನನ್ನ ಗುರಿ ಮುಟ್ಟೋವರೆಗೂ ಸಹ ನೀನು ಇಲ್ಲಿಗೆ ಬರೋದು ಬೇಡ. ಆ ಆಕಾಶು ಸಹ ನಿನ್ನ ವಿಷಯಕ್ಕೆ ಬರ್ದಂಗೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಗೆಟ್ ರೆಡಿ ಆಯಿತಾ, ನಾಳೆನೇ ಸಹ ಫ್ಲೈಟ್ ಇದೆ, ಇವತ್ತು ಈವ್ನಿಂಗೇ ಸಹ ನೀನು ಹೊರಡಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಅಂಜನಾ ಬೆಡ್ಡಿಂದ ಓಡಿ ಬಂದುಬಿಟ್ಟು ಅಮ್ಮ ಪ್ಲೀಸ್ 1 ಮೋರ್ ಆಪ್ಷನ್ಸ್ ಕೊಡಿ ಅಂತ ಅಂದಾಗ ಇಲ್ಲ ನಾನು ನಿನಗೆ ಕೊಡಲ್ಲ ಆಯಿತಾ, ಇನ್ಮೇಲೆ ಯಾವತ್ತೂ ಸಹ ನಿನಗೆ ಆಪ್ಷನ್ಸ್ ಕೊಡಲ್ಲ, ಮನೆ ಬಿಟ್ಟು ಹೊರಟು ಹೋಗಲೇಬೇಕು ಆಯಿತಾ, ನಡಿ ಆಯಿತಾ, ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ಒಂದು ಈ ಭೂಮಿನ ಮನೆ ಬಿಟ್ಟು ಕಳಿಸ್ತೀನಿ, ಇಲ್ಲ ಅಂದರೆ ಅವಳನ್ನ ಭೂಮಿಯಿಂದಲೇ ಸಹ ತೊಲಗೋ ಹಾಗೆ ನಾನು ಮಾಡ್ತೀನಿ, ಆಮೇಲೆ ಈ ಅಶ್ವಿನಿಗೂ ಒಂದು ಗತಿ ಮಾಡ್ತೀನಿ, ಆಮೇಲೆ ಅಜಿತ್ ಜೊತೆ ನಿನ್ನ ಮದುವೆ ಫಿಕ್ಸ್ ಮಾಡಿ ನಾನು ಕರೆಸ್ತೀನಿ, ಅಲ್ಲಿವರೆಗೂ ಸಹ ನೀನು ಕೆನಡಾದಲ್ಲೇ ಇರಬೇಕು, ಹೇಗೆ ಬೇಕು ಹಾಗೆ ಎಂಜಾಯ್ ಮಾಡಿಕೊಂಡು ಇರು. ಅಲ್ಲದಲ್ಲಿ ನಾನು ಮನೆಯವರಿಗೆ ಅಜಿತ್ನ ಮರೆಯೋಕ್ಕಾಗ್ದಲೇ ಅವಳು ಈ ಥರ ಆಡ್ತಾ ಇದ್ದಾಳೆ ಅಂತ ಅವಳನ್ನ ಕಷ್ಟಪಟ್ಟು ನಾನು ಒಪ್ಪಿಸಿ ಕಳಿಸ್ತಾ ಇದ್ದೀನಿ ಅಂತ ಡ್ರಾಮಾ ಮಾಡಿದ್ದೀನಿ, ಸೊ ನೀನು ಸಹ ಅದೇ ರೀತಿ ಬಂದು ಹೇಳ್ಬೇಕು ಆಯಿತಾ ಅಂದಾಗ ಕತ್ತಲ್ಲಾಡಿಸ್ತಾ ಇರ್ತಾರೆ ಈ ಕಡೆ ಅಂಜನವರು. ಸರಿ ಆಯಿತು ಮಾಮ್ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಆಯಿತಾ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಹೊರಡ್ತಾರೆ. ಇನ್ನೊಂದು ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ. ಆವಾಗ ಅಜಿತ್ ಅವರು ಹೇಳ್ತಾ ಇರ್ತಾರೆ ನೋಡು, ಒಂದು ವೇಳೆ ಅಂಜನನೇ ಸಹ ಅಶ್ವಿನಿನ ಕರೆಸಿದ್ರೆ ಖಂಡಿತ ಅವಳು ಫಾರಿನ್ಗೆ ಹೋಗ್ತಾ ಇರಲ್ಲ, ಇಲ್ಲಂತೂ ಕನ್ಫರ್ಮ್ ಆಯಿತು, ಖಂಡಿತ ಅವಳು ಕರೆಸಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾರೆ ಅಯ್ಯೋ ಆದರೂ ಸಹ ಅವ್ರು ಹೋಗ್ತಾ ಇರೋದು ಫಾರಿನ್ಗೆ, ತುಂಬ ಬೇಜಾರಾಗ್ತಿದೆ ಅಂದಾಗ ನೀನು ಯಾಕೆ ಬೇಜಾರು ಮಾಡ್ಕೋತಿದ್ಯಾ, ನಿನಗೆ ಅಪೇಕ್ಷೆ ಮತ್ತು ಅಂಜು ಇಬ್ಬರು ಸೇರಿಕೊಂಡು ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಲ್ವಾ, ಅದನ್ನು ಬಿಟ್ಟು ನೀನು ಯಾಕೆ ಅವಳ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದೆಯಾ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ ನೋಡಿ ಈ ಕಾಂಟ್ರಾಕ್ಟ್ ಮದುವೆ ವಿಷಯನ ಅವರಿಗೆ ಹೇಳ್ಬಿಟ್ಟು ನೀವು ಅಂಜನನ ಮದುವೆ ಆಗಿ ಲೈಫಲ್ಲಿ ಚೆನ್ನಾಗಿರಿ ಅಂದಾಗ ಮೆಂಟಲ್, ನೀನು ಇಂಟರ್ನ್ಯಾಷನಲ್ ಮೆಂಟಲ್ ಆಯಿತಾ, ಅವಳಿಂದಲೇ ನನಗೆ ಇಷ್ಟೆಲ್ಲ ಆಗ್ತಾ ಇರೋದು, ಅವಳು ಫಾರಿನ್ಗೆ ಹೋಗೋದ್ರಿಂದ ನಾನು ನೆಮ್ಮದಿಯಾಗಿರ್ಬೋದಾಯ್ತಾ, 22 ವರ್ಷಕ್ಕೆ ಅವಳದು ಜಾತಕದಲ್ಲಿ ಮದುವೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದಾಗ್ಬಿಟ್ರೆ ಅಷ್ಟೇ ಸಾಕು, ಅದಕ್ಕೆ ತಾನೇ ನಿನ್ನನ್ನು ನಾನು ಮದುವೆ ಆಗಿದ್ದು, ಅದಕ್ಕೆ ಕಾಂಟ್ರಾಕ್ಟ್ ಮದುವೆ ಆಗಿದ್ದಕ್ಕೂ ಸಹ ಒಂದು ಹೆಸರಾಗುತ್ತೆ ಆಯಿತಾ, ಅಷ್ಟೊತ್ತಿಗೆ ನನಗೂ ಸಹ ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿ ಹೇಳ್ತಾ ಇರ್ತಾರೆ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ, ನನ್ನ ಕೈಲಾಗಲ್ಲ ಮಾತಾಡೋಕ್ಕೆ, ನಾನು ಇವತ್ತು ಅಂಗಡಿಗೆ ಬರಲ್ಲ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂತ ಅಂದಾಗ ಇವತ್ತು ಒಂದೇ ದಿನ ಅಲ್ವಾ ಅಂಜನಾ ಅವರು ಇರೋದು, ಅದಕ್ಕೋಸ್ಕರ ಅತ್ತೆ ಜೊತೆ ಸೇರಿಕೊಂಡು ಅವ್ರಿಗೆ ಏನೇನು ಇಷ್ಟ ಎಲ್ಲ ತಿಂಡಿನೂ ಸಹ ನಾನು ಮಾಡ್ತೀನಿ, ಅಂಗಡಿಗೆ ಬರಲ್ಲ ಅಂತ ಕೋಪ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಅಜಿತ್ ಹೇಳ್ತಾ ಇರ್ತಾರೆ ಭೂಮಿ ಎಷ್ಟು ಒಳ್ಳೆ ಹುಡುಗಿ, ಅವಳಿಗೆ ಎಲ್ಲರೂ ಸಹ ತೊಂದರೆ ಕೊಟ್ಟರು ಸಹ ಕಾಳಜಿ ತೋರಿಸ್ತಾಳೆ, ಇಂಥ ಹುಡುಗಿ ಎಲ್ಲರಿಗೂ ಸಿಗೋದು ತುಂಬ ಅಪರೂಪ, ಅದಲ್ಲದೆ ನಾನು ಅಶ್ವಿನಿ ಬಗ್ಗೆ ವಿಚಾರಿಸೋಣ ಅಂತ ಹೋದರೆ ಈ ಅಂಜನಾ ಹೇಳ್ತಾಳೋ ಇಲ್ವೋ ಗೊತ್ತಿಲ್ಲ, ಹೋಗಲಿ ಬಿಡು, ಹೇಗಿದ್ರೂ ಸಹ DNA ಟೆಸ್ಟ್ ಕೊಟ್ಟಿದ್ದೀವಲ್ವ, ಅದರಲ್ಲೆಲ್ಲ ಸಹ ರಿಪೋರ್ಟ್ ಬರುತ್ತೆ, ಅದಕ್ಕೊಂದು ಅಂತ್ಯ ಆಡೋಣ ಅಂತ ಯೋಚನೆ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.